ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ. ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಲೈಪೋಮಾ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ. ಸಾಮಾನ್ಯ ಜನರಿಗೆ ಆರೋಗ್ಯದ ಬಗ್ಗೆ ಅವ್ರಿಗೆ ಅರ್ಥ ಆಗುವಂಥ ರೀತಿನಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಪ್ರಯತ್ನನ ಈ ಒಂದು ಚಾನಲ್ ಮೂಲಕ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೈಪೋಮಾ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಮುಂಚೆ ನಮ್ಮ ದೇಹದಲ್ಲಿ ಟ್ಯೂಮರ್ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಟ್ಯೂಮರ್ ಅಂತಂದ್ರೆ ಅಬ್ನಾರ್ಮಲ್ ಡಿವಿಷನ್ ಆಫ್ ಸೆಲ್ಸ್. ಯಾವುದೋ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಗಳು ಅಬ್ನಾರ್ಮಲ್ ಆಗಿ ಅನ್ಕಂಟ್ರೋಲ್ಡ್ ಆಗಿ ಡಿವೈಡ್ ಆಗೋದನ್ನ ಟ್ಯೂಮರ್ ಅಂತ ಕರಿತೀವಿ. ಇದರಲ್ಲಿ ಬಿನೈನ್ ಟ್ಯೂಮರ್ಸ್ ಮತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಎರಡಿದೆ. ಅಂದ್ರೆ ಒಳ್ಳೆ ಗಂಟು ಕೆಟ್ಟ ಗಂಟು ಅಂತ ಪ್ರಾಡಕ್ಟ್ ತಿಳ್ಕೊಬಹುದು. ಬಿನೈನ್ ಅಂತಂದ್ರೆ ಅದು ಕ್ಯಾನ್ಸರಸ್ ಅಲ್ಲ, ನಾನ್ ಕ್ಯಾನ್ಸರಸ್ ಅಂತ ಒಂದು ರಫ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ಮ್ಯಾಲಿಗ್ನೆಂಟ್ ಅಂತಂದ್ರೆ ಕ್ಯಾನ್ಸರಸ್ ಗಂಟು. ಸೊ ಈ ಲೈಪೋಮಾ ಅನ್ನೋಂಥದ್ದು ಬಿನೈನ್ ಗಂಟು, ಅಂದ್ರೆ ಒಳ್ಳೆ ಗಂಟು ಅಂತ ಅಂದ್ಕೋಬಹುದು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಯಾವುದೇ ಗಂಟಾಗ್ಲಿ ನಮ್ಮ ದೇಹದಲ್ಲಿ ಒಳ್ಳೆ ಗಂಟಾಗಿದ್ರೆ ಅದನ್ನ ಈಸಿಯಾಗಿ ಟ್ರೀಟ್ ಮಾಡ್ಬೋದು, ಮತ್ತೆ ಅದಕ್ಕೆ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ಅದೇ ಕೆಟ್ಟ ಗಂಟು ಅಥವಾ ಮ್ಯಾಲಿಗ್ನೆಂಟ್ ಗಂಟು ಅಂತ ಆದ್ರೆ ಅದು ಸ್ವಲ್ಪ ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತೆ. ಹಂಗಂತ ಚಿಕಿತ್ಸೆ ಇಲ್ಲ ಅಂತಲ್ಲ, ಚಿಕಿತ್ಸೆ ಬೇಕಾಗತ್ತೆ. ಸೊ ಈ ಒಂದು ಲೈಪೋಮಾ ಅನ್ನೋಂಥದ್ದು ಬಿನೈನ್ ಅಥವಾ ಒಳ್ಳೆ ಗಂಟು ಅಂತ ತಿಳ್ಕೊಬಹುದು. ಸೊ ಏನಿದು ಎಕ್ಸಾಕ್ಟ್ಲಿ ಲೈಪೋಮಾ ಅಂತಂದ್ರೆ, ಲೈಪೋಮಾ ಅಂತಂದ್ರೆ ಒಂದು ಫ್ಯಾಟ್ ನಮ್ಮ ಚರ್ಮದ ಕೆಳಗಡೆ ಇರ್ತಕ್ಕಂಥ ಚರ್ಬಿ ಅಂತ ಏನ್ ಕರಿತೀವಿ, ಆ ಚರ್ಮದ ಕೆಳಗಡೆ ಇರ್ತಕ್ಕಂಥ ಫ್ಯಾಟ್, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಕೆಲವೊಂದ್ಸಲ ಗಂಟಾಗಿ ಅಥವಾ ದೊಡ್ಡದಾಗಿ ಬೆಳೆಯುತ್ತೆ. ಸೊ ಇದನ್ನ ಲೈಪೋಮಾ ಅಂತ ಕರಿತೀವಿ. ಸೊ ಇಟ್ಸ್ ಎ ಸ್ಲೋ ಗ್ರೋಯಿಂಗ್ ಬಿನೈನ್ ಟ್ಯೂಮರ್. ಸೊ ಸ್ಲೋ ಗ್ರೋಯಿಂಗ್ ಇರುತ್ತೆ. ಸೊ ಯೂಶಲಿ ಆರ್ಮ್ಸ್ ಅಲ್ಲಿ, ಹೊಟ್ಟೆಯಲ್ಲಿ, ಕಾಲುಗಳಲ್ಲಿ ಕಂಡು ಬರುತ್ತೆ. ಸೊ ಇದು ಯಾರಲ್ಲಿ ಕಂಡು ಬರುತ್ತೆ, ಇದು ಕಾರಣ ಏನು ಅಂತಂದ್ರೆ, ಇದು ಕೆಲವೊಂದ್ಸಲ ಫೆಮಿಲಿಯಲ್ ಅಥವಾ ಜೆನೆಟಿಕಲಿ ವಂಶ ಪಾರಂಪರ್ಯವಾಗಿ ಬರತಕ್ಕಂಥ ಒಂದು ಕಾಯಿಲೆ. ಸೊ ಕೆಲವ್ರ ಪೇರೆಂಟ್ಸ್ಗಿದ್ರೆ ಮಕ್ಕಳಿಗೆ ಬರೋ ಸಾಧ್ಯತೆ ಇರುತ್ತೆ. ನಾವು ಆಗಲೇ ಡಿಸ್ಕಸ್ ಮಾಡ್ತಾ ಇದ್ದಂಗೆ ಈ ಲೈಪೋಮಾ ಅನ್ನೋಂಥದ್ದು ಒಂದು ಸ್ಲೋ ಗ್ರೋಯಿಂಗ್ ಟ್ಯೂಮರ್. ಇದು ಕಾರಣಗಳೇನೇನಪ್ಪ ಬರ್ಲಿಕ್ಕೆ ಅಂತಂದ್ರೆ, ಫೆಮಿಲಿಯಲ್ ವಂಶ ಪಾರಂಪರ್ಯವಾಗಿ ಬರ್ಬೋದು, ಅಥವಾ ಕೆಲವೊಂದ್ಸಲ ಇದು ಸ್ಪೊರಾಡಿಕಲಿ ನ್ಯಾಚುರಲ್ ಆಗಿ ವಿತೌಟ್ ಎನಿ ರೀಸನ್ ಬರ್ಬೋದು, ಇಡಿಯೋಪತಿಕ್. ಬಟ್ ಇದು ಒಂದು ವಿಚಾರ ಏನ್ ಗೊತ್ತಿರಲಿ ಅಂತಂದ್ರೆ, ನಮ್ಮ ದೇಹ ಇದು ಲೈಪೋಮಾ ಬಂದಿದೆ, ಫ್ಯಾಟ್ ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ನಮ್ಮ ದೇಹದಲ್ಲಿ ಲಿಪಿಡ್ ಲೆವೆಲ್ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿದೆ ಅಂತಲ್ಲ. ಸುಮಾರು ಜನಕ್ಕೆ ಅದೊಂದು ತಪ್ಪು ಪರಿಕಲ್ಪನೆ ಇರುತ್ತೆ. ನಮ್ಮಲ್ಲಿ ಲೈಪೋಮಾ ಬಂದಿದೆ ಅಂತಂದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟೈತೆ, ಫ್ಯಾಟ್ ಕಡಿಮೆ ತಿನ್ಬೇಕಾ ಹಾಗೆ ಅಂತ. ಸೊ ಎರಡಕ್ಕೂ ಸಂಬಂಧ ಇಲ್ಲ. ಸೊ ಅದು ಲೈಪೋಮಾನೇ ಬೇರೆ ಕಾರಣದಿಂದ ಬರುತ್ತೆ. ಎಷ್ಟೋ ಸಲ ಸಣ್ಣಗಿರೋರಿಗೆ ಲೈಪೋಮಾ ಬರ್ಬೋದು, ದಪ್ಪಗಿರೋರಿಗೆ ಲೈಪೋಮಾ ಬರದೇ ಇರ್ಬೋದು. ಇಟ್ ಇಸ್ ನಾಟ್ ದಟ್ ದಪ್ಪಗಿರೋರಿಗೆಲ್ಲ ಲೈಪೋಮಾ ಬರುತ್ತೆ, ಸಣ್ಣಗಿರೋರಿಗೆ ಬರಲ್ಲ, ಅಥವಾ ಫ್ಯಾಟ್ ಕಡಿಮೆ ಇರೋರಿಗೆ ಬರುತ್ತೆ, ಫ್ಯಾಟ್ ಕಡಿಮೆ ಇಲ್ಲದೆ ಇರೋರಿಗೆ ಬರಲ್ಲ ಅಂತಲ್ಲ, ಯಾರಿಗೆ ಬೇಕಾದ್ರೂ ಬರ್ಬೋದು ಅದು. ಸೊ ಇದಕ್ಕೆ ಏನ್ ತೊಂದರೆ ಆಗುತ್ತೆ ಇದರಿಂದ ಅಂತಂದ್ರೆ, ಒಂದು ಇಟ್ಸ್ ಎ ಸ್ಲೋ ಗ್ರೋಯಿಂಗ್ ಟ್ಯೂಮರ್, ಸೈಜ್ ದಪ್ಪ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಬೇರೆ ನಮ್ಮ ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಕೊಡ್ಬೋದು. ಎಲ್ಲರೂ ಕೂತ್ಕೊಂಡ್ರೆ ಮಾಡಿದ್ರೆ ಒತ್ತಬಹುದು. ಮತ್ತೆ ಎರಡನೇದು ಕಾಸ್ಮೆಟಿಕ್ ರೀಸನ್ಸ್, ಎಲ್ಲ ಒಂದ್ ಕಡೆ ಕೈಯಲ್ಲಿ ಕಾಲಲ್ಲಿ ಎಕ್ಸ್ಪೋಸ್ ಆಗಿರೋ ಜಾಗದಲ್ಲಿ ಏನಾದ್ರು ಅದು ಕಾಣಿಸ್ಕೊಂತು ಅಂತಂದ್ರೆ ಅದು ಕೂಡ ದಪ್ಪಾಗಿ ಕೂಡ ಚೆನ್ನಾಗಿ ಕಾಣಿಸದೇ ಇರೋಂಥ ಸಂದರ್ಭ ಇರುತ್ತೆ. ಸೊ ಒಂದು ಕಾಸ್ಮೆಟಿಕ್ ರೀಸನ್ನು. ಇನ್ನೊಂದು ಕೆಲವೊಂದು ಜಾಗಗಳಲ್ಲಿ, ಲೈಕ್ ಫಾರ್ ಎಕ್ಸಾಂಪಲ್ ಸ್ಪೈನಲ್ ಕಾರ್ಡಲ್ಲಿ ಅಲ್ಲೇನಾದ್ರು ಇತ್ತು ಅಂತಂದ್ರೆ, ಆ ನರಬಳ್ಳಿಗೆ ಏನಾದ್ರು ಒತ್ತಾ ಇದೆ ಅಂತಂದ್ರೆ, ದಟ್ಸ್ ಬಿಕಮ್ಸ್ ಎ ವೆರಿ ಕಂಪ್ರೆಷನ್ ಎಫೆಕ್ಟ್ ಇಂದ ಅದಕ್ಕೆ ನರಗಳಿಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವೊಂದು ಏರಿಯಾಗಳಲ್ಲಿ ಲೈಪೋಮಾ ಇಟ್ಸ್ ಡೇಂಜರಸ್. ಲೈಪೋಮಾ ಇಸ್ ಎ ಬಿನೈನ್ ಟ್ಯೂಮರ್, ಅದು ಏನು ತೊಂದರೆ ಕೊಡೋದಿಲ್ಲ. ಆಸ್ ಸಚ್ ಅದನ್ನ ಉದಾಸೀನ ಮಾಡ್ಬೋದು, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಎ ಕಾಸ್ಮೆಟಿಕ್ ರೀಸನ್ ಆರ್ ಕಂಪ್ರೆಷನ್ ಮಾಡಿ ತೊಂದರೆ ಕೊಡ್ತಿದೆ ಅಂತ. ಬಟ್ ಏನ್ ಚಿಕಿತ್ಸೆ ಇದಕ್ಕೆ ಅಂತಂದ್ರೆ, ಇದೊಂದು ಸರ್ಜಿಕಲ್ ಮ್ಯಾನೇಜ್ಮೆಂಟೇ ಮಾಡ್ಬೇಕಾಗತ್ತೆ. ಇದನ್ನ ಸ್ಮಾಲ್ ಲೋಕಲ್ ಅನಸ್ತೀಶಿಯಾ ಕೊಟ್ಟು, ಎಲ್ಲಿದೆ ಆ ಪಾರ್ಟ್ಗೆ ಮೇಲೆ ಡಿಪೆಂಡ್ ಆಗುತ್ತೆ, ಆ ಅನಸ್ತೀಶಿಯಾ ಸುತ್ತಲೂ ಕೊಟ್ಟು ಒಂದು ಸ್ಮಾಲ್ ಇನ್ಸಿಷನ್ ಮೂಲಕ ಆ ಗಂಟನ್ನ ತೆಗೆದಾಕ್ತೀವಿ. ಸ್ಲೋ ಆಗಿ ಇಟ್ ವಿಲ್ ಹೀಲ್. ಸೊ ಹಾಗಿದ್ರೆ ಇದು ಮತ್ತೆ ಬರೋದಿಲ್ವಾ ಅಂದ್ರೆ, ಯೂಶಲಿ ತೆಗೆದಾಕಿರೋ ಜಾಗದಲ್ಲಿ ಮತ್ತೆ ಬರೋದಿಲ್ಲ. ಸೊ ಬೇರೆ ಜಾಗದಲ್ಲಿ ಸಣ್ಣಗಿರ್ತಕ್ಕಂಥ ಸಣ್ಣ ಲೈಪೋಮಾಗಳು ದೊಡ್ಡದಾಗಬಹುದು. ಸೊ ಬಟ್ ಯೂಶಲಿ ತೆಗೆದಾಕಿದ್ರೆ ಸರ್ಜಿಕಲ್ ಎಕ್ಸಿಷನ್ ಮಾಡಿದ್ರೆ ಮತ್ತೆ ಬರೋ ಸಾಧ್ಯತೆ ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ಬಿನೈನ್ ಟ್ಯೂಮರ್, ಇದ್ರ ಬಗ್ಗೆ ತುಂಬಾ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಬಟ್ ಏನಾದ್ರು ತೊಂದರೆ ಕೊಟ್ಟಲ್ಲಿ ಅದನ್ನ ವೈದ್ಯರಲ್ಲಿ ತೋರಿಸ್ಕೊಂಡು ಸರ್ಜಿಕಲ್ ಎಕ್ಸಿಷನ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಸೊ ಮತ್ತೆ ಇನ್ನೊಂದು ತಮಗೆ ಮಾಹಿತಿ ಏನಂತಂದ್ರೆ, ಯಾವುದೇ ಇದರದೊಂದು ನಾನು ಮಾಹಿತಿ ಕೊಡೋದಿರ್ಬೋದು, ಇದು ತಮ್ಮ ಸಾಮಾನ್ಯ ಜ್ಞಾನಕ್ಕೋಸ್ಕರ ಇರಲಿ. ಯಾವುದೇ ರೀತಿಯಾದಂಥ ತೊಂದರೆ ಆದರೆ ವೈದ್ಯರನ್ನ ಸಂಪರ್ಕಿಸೋದು ಬಹು ಮುಖ್ಯವಾಗುತ್ತೆ. ಯಾಕಂದ್ರೆ ತಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಯಾವಾಗಲೂ ಡೇಂಜರಸ್. ಸೊ
ಈ ಒಂದು ಮಾಹಿತಿನ ತಿಳ್ಕೊಂಡು ತಮಗೇನಾದರೂ ಈ ಥರದ್ದು ತೊಂದರೆ ಇದ್ದಲ್ಲಿ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಿಗಾರು ಇದ್ದಲ್ಲಿ ಇದನ್ನು ವೈದ್ಯರೊಂದಿಗೆ ಹೋಗಿ ಸಮಾಲೋಚನೆ ಮಾಡಿಕೊಂಡು ಅವ್ರು ಹೇಳಿದಂಥ ಚಿಕಿತ್ಸೆಯನ್ನು ತೊಗೊಳ್ಳೋದು ಯಾವಾಗಲೂ ಒಳ್ಳೆಯದು. ಬಿಕಾಸ್ ನಾವು ಯಾವುದೋ ಒಂದು ಗಂಟು ಅಂದ್ಕೊಂಡು ಅದನ್ನು ಉದಾಸೀನ ಮಾಡಿದ್ರೆ ಮುಂದೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಯಾವುದೇ ದೇಹದಲ್ಲಿ ಯಾವುದೇ ರೀತಿಯ ಅಬ್ನಾರ್ಮಲ್ ಗ್ರೋತ್ ಇದ್ದರೆ ಅದನ್ನು ವೈದ್ಯರ ಹತ್ರ ತೋರಿಸ್ಕೊಂಡು ಬಗೆಹರಿಸ್ಕೊಳ್ಳೋದು ಯಾವಾಗಲೂ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಷ್ಟೊತ್ತಿಗೂ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಕ್ಕೆ ಉತ್ತರಿಸೋಕೆ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಇನ್ಯಾವುದಾದ್ರು ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗ್ಬೋದು. ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಯಾವ್ದಾದ್ರು ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಈಸಿಯಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.